Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. T. Seenapashetty Circle, Nehru Road, Shivamogga. Contact us 8884577200 or 08182272939. ಶಿವಮೊಗ್ಗ ನಗರದ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಪೌರ ಕಾರ್ಮಿಕರಿಗೆ ಸದ್ಭಾವನಾ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಸೀರೆ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಮುಖಂಡ ಎಂ. ಶ್ರೀಕಾಂತ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಿ ಮಾತನಾಡಿದ ಎಂ. ಶ್ರೀಕಾಂತ್, ಪೌರ ಕಾರ್ಮಿಕರ ಸಂಕಷ್ಟಗಳಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬೆನ್ನೆಲುಬಾಗಿ ನಿಂತಿದೆ. ವಿಶೇಷವಾಗಿ ಮಹಿಳಾ ಕಾರ್ಮಿಕರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಕಾಳಜಿಯನ್ನು ವಹಿಸಿ ಮಹಿಳಾ ಕಾರ್ಮಿಕರ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ವರ್ಷಕ್ಕೆ 12 ಹೆಚ್ಚುವರಿ ರಜೆಯನ್ನ ನೀಡಿದ್ದಾರೆ. ನಿಮ್ಮ ಜೊತೆ ಪ್ರತಿ ಸಮಯದಲ್ಲೂ ನಮ್ಮ ಸರ್ಕಾರ ಜೊತೆ ಇರಲಿದೆ. ನೀವು ಬಹಳ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರಿಗೆ ಉಜ್ವಲ ಭವಿಷ್ಯವನ್ನ ನಿರ್ಮಿಸಿಕೊಡಿ ಎಂದು ಮಹಿಳಾ ಪೌರ ಕಾರ್ಮಿಕರಿಗೆ ಸದ್ಭಾವನಾ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಎಂ. ಶ್ರೀಕಾಂತ್ ಕಿವಿ ಮಾತನ್ನ ಹೇಳಿದರು. ಮತ್ತೆ ಎಲ್ಲ ಪೌರ ಕಾರ್ಮಿಕರು ಕೂಡ ಈಗ ಯಾವತ್ತಿಂದ ಪ್ರತಿ ವರ್ಷವೂ ಕೂಡ ಕಸ ಕೆಲಸ ಎಲ್ಲರೂ ಕೂಡ ಎಲ್ಲರೂ ಕೂಡ ನಮ್ಮ ಸರ್ಕಾರದಿಂದ ಕೂಡ ಕಾರ್ಯ ಮಾಡಿರ್ತಕ್ಕಂಥದ್ದು ಬಹಳ ಆಗಿದೆ. ಕೆಲವರಿಗೆ ಮುಗಿಸಲು ನೀವೆಲ್ಲರೂ ಕೂಡ ಅದನ್ನ ಆರ್ಥಿಕ ಕೆಲಸ ಮಾಡಿ ಅಂತ ನೀವೆಲ್ಲರೂ ಕೂಡ ಬಹಳ ಕಷ್ಟಪಡ್ತಕ್ಕಂಥ ಜೀವನ ನಡೆಸ್ತಾ ಇದೆ. ನೀವೆಲ್ಲರೂ ಕೂಡ ಮುಂದೆ ಏನು ಚುನಾವಣೆಗೆ ನಿಮ್ಮೆಲ್ಲರಿಗೂ ನಿಮ್ಮಲ್ಲಿ ಇರ್ತಕ್ಕಂಥವರನ್ನು ನಿಲ್ಲಿಸಿ ನೀವು ಕೆಲಸ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯ ಕಷ್ಟ ಹಾಗಾಗಿ ವಿಜ್ಞಾನಗಳು ಸಮುದಾಯಗಳು ಯಾವಾಗ ಕೂಡ ಇಷ್ಟೇ ರೀತಿಯ ಅಂತ ಇರ್ತಾರೆ. ಈಗಾಗಲೇ ಸರ್ಕಾರಗಳು ಕೂಡ ನಮ್ಮ ಸಿದ್ದರಾಮಯ್ಯವರು ಮತ್ತು ನಮ್ಮ ಸಾಹೇಬರು ಒಂದು ವರ್ಷದಲ್ಲಿ 15 ದಿವಸಗಳು ಪ್ರತಿ ತಿಂಗಳು ಎಲ್ಲ ರೀತಿ ಸೌಲಭ್ಯ ಕೊಟ್ಟಿದ್ದಾರೆ. ಕರೆಂಟ್ ಆಗಲಿ 2,000 ರೂಪಾಯಿ ಆಗ್ಬೋದು, ಇನ್ನು ಯೋಜನೆ ಆಗ್ಬೋದು, ಬಡವರಿಗೆ ಎಲ್ಲರೂ ಕೂಡ ಸೌಕರ್ಯ ಕೊಟ್ಟು ನಮಗೂ ಕೂಡ ಈ ಸೌಲಭ್ಯ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಗೆ ಏನು ಉತ್ತರ ಮಾಡಿದ್ದಾರೆ ಅವರನ್ನು ಮಳೆಗಾಡುವಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್ಕಾರವನ್ನು ಪಾಲಿಗೆ ಯಾವತ್ತೂ ಕೂಡ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ನಿಮ್ಮ ಕಷ್ಟಗಳು ಕೂಡ ಅವರು ಹೇಳಕ್ಕೆ ಬಡವರ ಕಷ್ಟ ಹೆಚ್ಚು ಸಿದ್ದರಾಮಯ್ಯರಿಗೆ ಗೊತ್ತಿದ್ದಾರೆ. ಅವರು ನಿಮ್ಮ ಪರವಾಗಿ ನಿಂತಕ್ಕಂಥ ಕೆಲಸ ಮಾಡ್ತಾರೆ. ಅವರು ನಮ್ಮ ಪೌರ ಕಾರ್ಮಿಕರಾಗಲಿ ನಮ್ಮ ಮುನ್ಸಿಪಾಲಿಟಿ ಇರ್ತಕ್ಕಂಥ ಎಲ್ಲ ಪರವಾಗಿ ಇರ್ತಕ್ಕಂಥ ಕೆಲಸ ಕೂಡ ಮಾಡಿ ಅದೇ ರೀತಿ ಎಲ್ಲರಿಗೂ ಎಲ್ಲ ಏನಿಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಎಲ್ಲರಿಗೂ ಕೂಡ ಓದಿಸಿ ಚೆನ್ನಾಗಿ ಓದಿಸಿ ಅವರು ವಿದ್ಯಾಭ್ಯಾಸ ಆಗ್ತಾರೆ. ಯಾಕಂದ್ರೆ ಈ ಎಜುಕೇಶನ್ ಕೂಡ ನಮ್ಮ ನ್ಯೂಸ್ ಕೂಡ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ವಿದ್ಯಾಭ್ಯಾಸ ಆದ್ರೆ ನಿಮಗೆ ಒಳ್ಳೆ ಒಂದು ಭವಿಷ್ಯ ಸಿಗುತ್ತೆ ಅಂತ ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಏನ್ ಕೆಲಸ ಮಾಡ್ತಿದ್ರೆ ನೀವೇನು ಮೀಸಲಾಗಿ ಮಕ್ಕಳಿಗೆ ಈ ಕೆಲಸ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಅವರು ಒಂದು ವಿದ್ಯಾರ್ಥಿ ಅವರು ಏನಾಗುತ್ತೋ ಅದನ್ನು ಓದಿಸತಕ್ಕಂಥ ಕೆಲಸ ಮಾಡಿ ನಮ್ಮ ಲಾಯರ್ ಇದ್ದಾರೆ, ನಮ್ಮ ಶಿಲ್ಪ ಎಲ್ಲರೂ ಯಾರು ಮಾಡ್ತಾರೆ, ಎಲ್ಲರೂ ಕೂಡ ಸಾಕಾರ ಮಾಡ್ತಕ್ಕಂಥವ್ರು ಇರ್ತಾರೆ. ನಿಮ್ಮ ಯಾರಾದ್ರೂ ಒಬ್ಬರು ಸಿಕ್ಕೇ ಸಿಗ್ತಾರೆ ಅಂತವರು ಯಾರಾದ್ರೂ ಮಕ್ಕಳಿಗೆ ಎಲ್ಲರೂ ಕೂಡ ಅವಕಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲರೂ ಕೂಡ ಯಾಕೆಂದ್ರೆ ಇವೆಲ್ಲರೂ ಪ್ರತಿನಿತ್ಯ ಕಷ್ಟಪಟ್ಟು ಕೊಟ್ಟು ಇವು ಮಕ್ಕಳನ್ನ ಸಾಕ್ತಾ ಇದೆ. ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸಾಕ್ತಾರೆ. ಆದರೆ ಅವರಿಗೆ ಒಂದು ಎಜುಕೇಶನ್ ಕೊಟ್ಟರೆ ಮಾತ್ರ ಬೇರೆ ಏನು ಕೊಡಬೇಡ. ಅವ್ರಿಗೆ ವಿದ್ಯೆ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗುತ್ತೆ ಅಂತ ಹೇಳಕ್ಕೆ ಯಾಕೆಂದ್ರೆ